ಆಕೆಯನ್ನು ಪ್ರೀತಿ ಮಾಡಿದರೆ ಪ್ರೀತಿಸುವ ನನ್ನನ್ನು ಪ್ರೀತಿಸುವನು ಪ್ರೀತಿಸುವನು ಪ್ರೀತಿಸುವ ನನ್ನನ್ನು ಆಕೆಯನ್ನು ಪ್ರೀತಿ ಮಾಡಿದರೆ ಪ್ರೀತಿಸುವ ನನ್ನನ್ನು ಕಾಡು ಪುಷ್ಪಗಳನ್ನು ವರ್ಣಿಸಿ ಆತ ಪರಿಮಳವನ್ನು ಸುರಿಸಿ ಪುಷ್ಪವನ್ನು ಪ್ರೀತಿ ಮಾಡಿದರೆ ಪ್ರೀತಿಸುವ ನನ್ನನ್ನು ಪ್ರೀತಿಸುವನು ಪ್ರೀತಿಸುವನು ಪ್ರೀತಿಸುವ ನನ್ನನ್ನು ಆಕೆಯನ್ನು ಪ್ರೀತಿ ಮಾಡಿದರೆ ಪ್ರೀತಿಸುವ ನನ್ನನ್ನು ಪ್ರೇಮದಿಂದ ದೇವರು ಸಕಲವನ್ನು ಸೃಷ್ಟಿಸಿದಲ್ಲದೆ ಆತ ಬಾಲಕರನ್ನು ನೆನೆದು ಪ್ರೀತಿಸುವ ಎಂದೆಂದು ಪ್ರೀತಿಸುವನು ಪ್ರೀತಿಸುವನು ಪ್ರೀತಿಸುವ ನನ್ನನ್ನು ಆಕೆಯನ್ನು ಪ್ರೀತಿ ಮಾಡಿದರೆ ಪ್ರೀತಿಸುವ ನನ್ನನ್ನು ಆಕೆಯನ್ನು ಪ್ರೀತಿ ಮಾಡಿದರೆ ಪ್ರೀತಿಸುವ ನನ್ನನ್ನು ಪ್ರೀತಿಸುವ ನನ್ನನ್ನು ಪ್ರೀತಿಸುವ ನನ್ನನ್ನು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಟಿವಿ ಇಂಡಿಯಾದ ಮೂಲಕ ದೇವರ ವಾಕ್ಯವನ್ನು ಕೇಳಲು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸುತ್ತಾನೆ. ದೇವರು ಈ ಸುಂದರವಾದಂಥ ಅವಕಾಶವನ್ನು ಅನುಗ್ರಹಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಕೃತಜ್ಞತೆಯನ್ನು ಹೇಳುತ್ತಾ ಈ ದಿನದ ದೇವರ ವಾಕ್ಯವನ್ನು ನಾವೆಲ್ಲರೂ ಏಕ ಮನಸ್ಸಿನಿಂದ ಧ್ಯಾನ ಮಾಡೋಣ. ಈ ದಿನದ ಸಂದೇಶದ ಶಿರೋನಾಮೆ ಲೆಕ್ಕಾಚಾರ ತಲೆ ಕೆಳಗಾದಾಗ ಅನ್ನುವಂತಹ ಶಿರೋನಾಮೆ ಅಡಿಯಲ್ಲಿ ಅನೇಕ ಸತ್ಯವೇದದ ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಲೆಕ್ಕಾಚಾರ ತಲೆ ಕೆಳಗಾದಾಗ ಏನಿದು ಎಂಬುದಾಗಿ ನೀವು ಯೋಚಿಸ್ತಾ ಇದ್ದೀರೋ? ಹಾಗಾದರೆ ಈ ಶಿರೋನಾಮೆಯ ವಿಚಾರವಾಗಿ ಸ್ವಲ್ಪ ಧ್ಯಾನ ಮಾಡೋಣ. ಲೆಕ್ಕಾಚಾರ ತಲೆ ಕೆಳಗಾದಾಗ ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವಿತದಲ್ಲಿ ತನ್ನ ಭವಿಷ್ಯತ್ತಿನ ಕುರಿತಾಗಿ ಅನೇಕ ಯೋಜನೆಗಳನ್ನು ಹಾಕಿಕೊಳ್ಳುವಂಥವರಾಗಿದ್ದಾರೆ. ಸೊ ಈ ಯೋಜನೆಗಳು ಒಳ್ಳೆಯದೇ, ಆದರೆ ಈ ಯೋಜನೆಗಳು ಅಥವಾ ಲೆಕ್ಕಾಚಾರ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವ ಪಕ್ಷಕ್ಕೆ
ಅಥವಾ ಸತ್ಯವೇದಕ್ಕೆ ಅನುಗುಣವಾಗದೇ ಇರುವ ಪಕ್ಷಕ್ಕೆ ಅದರಿಂದ ಸಂಭವಿಸುವಂತಹ ದುಷ್ಪರಿಣಾಮಗಳು ಬಹಳಷ್ಟು ಘೋರವಾಗಿರುತ್ತದೆ, ಬಹಳಷ್ಟು ದುಃಖವನ್ನು ಉಂಟು ಮಾಡುವಂಥದ್ದಾಗಿರುತ್ತದೆ. ಸೊ ಆದ್ದರಿಂದ ಪ್ರಿಯ ದೇವಜನರೇ, ಲೆಕ್ಕಾಚಾರ ತಲೆ ಕೆಳಗಾದಾಗ ಅಥವಾ ನಮ್ಮ ಯೋಜನೆಗಳು ಫಲಿಸದೇ ಇದ್ದಾಗ, ನೆರವೇರದೇ ಇದ್ದಾಗ ಆಗುವಂತಹ ಪರಿಣಾಮಗಳು ಏನು ಅನ್ನುವಂಥದ್ದನ್ನು ಸತ್ಯವೇದದ ಮೂಲಕವಾಗಿ ನಾವು ಧ್ಯಾನ ಮಾಡೋಣ. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಅದರಿಂದ ಬಹಳಷ್ಟು ನೋವು ಸಂಕಟಗಳನ್ನು ಅನುಭವಿಸಿರುವಂತಹ ವಿಚಾರಗಳು ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿವೆ. ಈ ಪವಿತ್ರ ಗ್ರಂಥದಲ್ಲಿ ಬರೆದಂಥ ಈ ವಿಚಾರಗಳನ್ನು ನಾವು ಧ್ಯಾನ ಮಾಡುತ್ತಾ ಇದರ ಮೂಲಕವಾಗಿ ಆತ್ಮೀಯ ಪಾಠಗಳನ್ನು ನಾವು ಕಲಿತುಕೊಳ್ಳೋಣ. ಹೀಗೆ ಆತ್ಮೀಯ ಪಾಠಗಳನ್ನು ನಾವು ಕಲಿಯುತ್ತಾ ನಾವು ಕ್ರಿಸ್ತನಲ್ಲಿ ಆತ್ಮೀಯವಾಗಿ ಬೆಳೆಯೋದಕ್ಕೆ ಅದು ನಮ್ಮನ್ನು ನಡೆಸಲಿ ಎಂಬುದಾಗಿ ಹಾರೈಸುತ್ತಾ ಬನ್ನಿ, ಹಾಗಾದರೆ ಈ ಒಂದು ಲೆಕ್ಕಾಚಾರ ತಲೆ ಕೆಳಗಾದಾಗ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಈ ದಿನದ ಹೆಸರು ಯಾವ ವ್ಯಕ್ತಿಯದಾಗಿದೆ, ಅವರ ಜೀವಿತ ಏನಾಗಿತ್ತು, ಅವರು ಹೇಗೆ ದೇವರಿಗೆ ವಿರುದ್ಧವಾಗಿ ಲೆಕ್ಕಾಚಾರಗಳನ್ನು ಹಾಕಿಕೊಂಡರು ಹಾಗೂ ಅದರಿಂದ ಬಂದಂಥ ಪರಿಣಾಮ ಏನು ಎನ್ನುವಂಥ ವಿಚಾರಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಈ ವಿಚಾರವನ್ನು ಧ್ಯಾನ ಮಾಡುತ್ತಾ ನಾವು ನಮ್ಮ ಸತ್ಯವೇದಗಳನ್ನು ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 12ನೆಯ ವಚನಕ್ಕೆ ತಿರುಗಿಸೋಣ. ಹಳೆ ಒಡಂಬಡಿಕೆಯಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 12ನೆಯ ವಚನ. ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಸೊ ಹಾಗಾದರೆ ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವಂತಹ ಈ ಮಾರ್ಗ ಅದು ಏನಾಗಿರುತ್ತದೆ ಎಂಬ ವಿಚಾರವಾಗಿ ಅವಲೋಕನೆ ಮಾಡುವ ಮೊದಲು ತಲೆಗಳನ್ನು ಬಾಗಿಸಿ ಕ್ಷಣ ಹೊತ್ತು ಮೌನವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ಮಹೋನ್ನತನೇ ಕೃಪಾಪೂರ್ಣನಾಗಿರುವಂತಹ ಪರಲೋಕದ ದೇವರೇ, ಮನುಷ್ಯ ದೃಷ್ಟಿಗೆ ಸರಿ ಕಾಣುವಂತಹ ಮಾರ್ಗ ಯಾವುದು, ಅದು ಅಂತ್ಯದಲ್ಲಿ ಯಾವ ಮಾರ್ಗಕ್ಕೆ ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ ಧ್ಯಾನ ಮಾಡುವಾಗ ನಿನ್ನ ಪವಿತ್ರಾತ್ಮನ ಸಹಾಯ ಪ್ರಸನ್ನತೆಯನ್ನು ಈ ವಾಕ್ಯವನ್ನು ಹೇಳುವಂಥ ನನ್ನಲ್ಲಿಯೂ ಹಾಗೂ ಕೇಳಿಸಿಕೊಳ್ಳುವಂಥ ಎಲ್ಲ ನಿನ್ನ ಭಕ್ತರ ಮೇಲೆಯೂ ಇಳಿಯ ಮಾಡೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಪ್ರಿಯ ದೇವಜನರೇ, ಬನ್ನಿ, ಈ ದಿನದ ಹೆಸರು ಯಾರದ್ದಾಗಿದೆ? ಸತ್ಯವೇದದಲ್ಲಿ ಲೂಸಿಫರ್ ಎಂಬ ವ್ಯಕ್ತಿಯ ಬಗ್ಗೆ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಈ ಲೂಸಿಫರ್ ಎನ್ನುವಂತಹ ಈತನು ಯಾರು? ಈತನು ಎಲ್ಲಿ ಇದ್ದನು? ಈತನು ದೇವರಿಗೆ ವಿರುದ್ಧವಾಗಿ ಹೇಗೆ ಲೆಕ್ಕಾಚಾರಗಳನ್ನು ಹಾಕಿಕೊಂಡನು? ಹಾಗೂ
ಅದರಿಂದ ಆತನಿಗೆ ಬಂದಂತಹ ಪ್ರತಿಫಲ ಏನು, ಅಥವಾ ಆತನ ಲೆಕ್ಕಾಚಾರ ಹೇಗೆ ತಲೆ ಕೆಳಗಾಯಿತು ಎಂಬುವಂಥ ವಿಚಾರವನ್ನು ನಾವು ಈಗ ಧ್ಯಾನ ಮಾಡೋಣ. ನಿಮ್ಮ ಸತ್ಯವೇದವನ್ನು ಯೆಶಾಯನ ಪ್ರವಾದನಾ ಗ್ರಂಥ 14ನೇ ಅಧ್ಯಾಯಕ್ಕೆ ತಿರುಗಿಸೋದಾದರೆ, ಯೆಶಾಯ 14ನೇ ಅಧ್ಯಾಯದಲ್ಲಿ ಲೂಸಿಫರನ ವಿಚಾರವಾಗಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗೆಯೇ ನಿಮ್ಮ ಸತ್ಯವೇದಗಳನ್ನು ಯೆಹೆಜ್ಕೇಲನ ಪ್ರವಾದನಾ ಗ್ರಂಥ 28ನೇ ಅಧ್ಯಾಯಕ್ಕೆ ತಿರುಗಿಸೋದಾದರೆ, ಅಲ್ಲಿಯೂ ಸಹ ಲೂಸಿಫರನ ವಿಚಾರವಾಗಿ ಬಹಳಷ್ಟು ಮಾಹಿತಿ ನಮಗೆ ದೊರೆಯುತ್ತದೆ. ಹಾಗಾದರೆ ಈ ಲೂಸಿಫರನು ಯಾರು, ಆತನು ಏನಾಗಿದ್ದನು, ಆತನು ಎಲ್ಲಿದ್ದನು, ಆತನ ಲೆಕ್ಕಾಚಾರ ಏನಾಗಿತ್ತು ಎಂಬುದನ್ನು ನಾವು ವಾಕ್ಯದ ಮೂಲಕವಾಗಿ ನೋಡೋಣ. ಯೆಶಾಯನ ಪ್ರವಾದನಾ ಗ್ರಂಥದಲ್ಲಿ 14ನೇ ಅಧ್ಯಾಯ 12ರಿಂದ 16 ವಚನಗಳು. ಯೆಶಾಯನ ಪ್ರವಾದನಾ ಗ್ರಂಥ 14ನೇ ಅಧ್ಯಾಯ 12ರಿಂದ 16 ವಚನಗಳು. ಈ ವಚನಗಳಲ್ಲಿ ಕಂಡುಬರುವ ಸತ್ಯಾಂಶ, ದೇವರ ವಾಕ್ಯ ಹೀಗೆ ಹೇಳುತ್ತದೆ: ಓ ಲೂಸಿಫರ್, ಉದಯದ ಮಗನೇ ಎಂಬುದಾಗಿ ಅಲ್ಲಿ ಉಚ್ಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಉದಯದ ಮಗನು, ಉದಯದ ಮಗನು ಎಂಬುದಾಗಿ ಹೇಳುವಾಗ ಉದಯದ ಸೂರ್ಯನನ್ನು ಕ್ರಿಸ್ತನಿಗೆ ಹೋಲಿಕೆ ಮಾಡಲಾಗಿದೆ. ಹಾಗಾದರೆ ಉದಯದ ಮಗನೇ ಎಂಬುದಾಗಿ ಹೇಳುವಾಗ ಈ ಲೂಸಿಫರನು ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಒಬ್ಬ ದೇವದೂತನಾಗಿದ್ದನು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಇದೇ ಅಧ್ಯಾಯವನ್ನು ನಾವು ಓದುವಾಗ ಅಲ್ಲಿ ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ: ಓ ಲೂಸಿಫರ್, ಉದಯದ ಮಗನೇ, ನೀನು ಆಕಾಶದಿಂದ ಹೇಗೆ ಬಿದ್ದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆಕಾಶದಿಂದ ಹೇಗೆ ಬಿದ್ದೆ ಎಂಬುದಾಗಿ ಹೇಳುವಾಗ ಇದು ಪರಲೋಕ ರಾಜ್ಯದ ವಿಚಾರವಾಗಿ ಮಾತನಾಡುವಂಥದ್ದಾಗಿದೆ. ಹಾಗೂ ಯೆಹೆಜ್ಕೇಲನ ಪ್ರವಾದನಾ ಗ್ರಂಥವನ್ನು ಓದುವಾಗ ಯೆಹೆಜ್ಕೇಲನ ಪ್ರವಾದನಾ ಗ್ರಂಥ 28ನೇ ಅಧ್ಯಾಯ 13ನೇ ವಚನದಿಂದ 15 ವಚನಗಳನ್ನು ನಾವು ಓದುವಾಗ ಅಲ್ಲಿ ಕಂಡುಬರುವಂತಹ ಸತ್ಯಾಂಶ, ಈ ಲೂಸಿಫರನು ಪರಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿ ಕೆರೂಬಿಯಾಗಿ ಇದ್ದಂತಹ ದೇವದೂತನು. ಈತನು ಎಲ್ಲ ದೇವದೂತರುಗಳಲ್ಲಿ ಪ್ರಧಾನ ದೇವದೂತನಾಗಿದ್ದನು. ಈತನು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುತ್ತಿದ್ದನು. ದೇವರ ವಾಕ್ಯ ಹೇಳುವ ಹಾಗೆ ಈತನು ನವರತ್ನಗಳಿಂದ ಭೂಷಿತನಾಗಿದ್ದನು. ದೇವರ ವಾಕ್ಯ ಹೇಳುವ ಹಾಗೆ ಈತನು ಪೂರ್ಣ ಜ್ಞಾನಿ ಹಾಗೂ ಪರಿಪೂರ್ಣ ಸುಂದರನಾದಂತಹ ದೇವದೂತನಾಗಿದ್ದನು. ದೇವರು ಈತನನ್ನು ಬಹಳ ಸುಂದರವಾಗಿ ಆತನನ್ನು ನಿರ್ಮಿಸಿದ್ದಲ್ಲದೆ ಆತನಿಗೆ ವಿಶೇಷವಾದಂಥ ಜ್ಞಾನ, ತಿಳುವಳಿಕೆಯನ್ನು ದಯಪಾಲಿಸಿದ್ದರು. ದೇವರ ಸನ್ನಿಧಿಯಲ್ಲಿ ಆತನು ವಿಹಾರ ಮಾಡುತ್ತಿದ್ದನು. ಹಾಗೂ ಎಲ್ಲ ದೇವದೂತ ಗಣಗಳನ್ನು ದೇವರ ಆರಾಧನೆಯಲ್ಲಿ ನಡೆಸುವಂತಹ ಪ್ರಧಾನ ದೂತನಾಗಿದ್ದನು. ಆತ್ಮೀಯ ದೇವಜನರೇ, ಇಷ್ಟೆಲ್ಲ ಆಶೀರ್ವಾದಗಳನ್ನು ಈ ಲೂಸಿಫರನ್ನು ಹೊಂದಿಕೊಂಡಿದ್ದಾಗ್ಯೂ ಆತನು ತನ್ನ ಜೀವಿತದಲ್ಲಿ ಕೆಲವಾರು ತಪ್ಪಾದಂಥ ಆಲೋಚನೆಗಳನ್ನು ಅಥವಾ ಲೆಕ್ಕಾಚಾರಗಳನ್ನು ಹಾಕಿಕೊಂಡನು. ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ಎಂಬುದಾಗಿ ಯೆಶಾಯನ ಪ್ರವಾದನಾ ಗ್ರಂಥದಲ್ಲಿ ತಿಳಿಸುವಂಥದ್ದಾಗಿದೆ. ಈ ಲೂಸಿಫರನಲ್ಲಿ ಅಪರಾಧವು
ಕಂಡುಬಂತು ಎಂಬುದಾಗಿ ಇದರಿಂದ ಸ್ಪಷ್ಟವಾಗುತ್ತದೆ. ಹಾಗಾದರೆ ಈ ಲೂಸಿಫರನು ಮಾಡಿದಂಥ ಅಪರಾಧ ಏನು, ಆತನ ಲೆಕ್ಕಾಚಾರ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ ಯೆಹೆಜ್ಕೇಲನ ಪ್ರವಾದನಾ ಗ್ರಂಥದಲ್ಲಿ ನೀನು ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನ ಕೆಡಿಸಿಕೊಂಡಿ ಎಂಬುದಾಗಿ ಹೇಳುತ್ತ, ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾದಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾದರೆ ಆತನು ಯಾವ ಥರವಾದಂಥ ಲೆಕ್ಕಾಚಾರಗಳನ್ನು ಹಾಕಿಕೊಂಡನು? ಆತ್ಮೀಯ ದೇವಜನರೇ, ಯೆಶಾಯನ ಪ್ರವಾದನಾ ಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಾನು ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಿಯಲ್ಲ ಎಂಬುದಾಗಿ ವೇದವಾಕ್ಯ ತಿಳಿಸುವಂಥದ್ದಾಗಿದೆ. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಈತನು ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಕೆರೂಬಿಯಾಗಿದ್ದು ನಿತ್ಯ ನಿರಂತರಕ್ಕೂ ದೇವರ ಸನ್ನಿಧಿಯಲ್ಲಿ ದೇವರನ್ನು ಆರಾಧಿಸುತ್ತಾ ಸಂತೋಷವಾಗಿ ಸಮಾಧಾನವಾಗಿ ಆತನು ತನ್ನ ಜೀವಿತವನ್ನ ಆ ಪವಿತ್ರವಾದಂಥ ಪರಿಶುದ್ಧವಾದಂಥ ಆ ಪರಲೋಕ ರಾಜ್ಯದಲ್ಲಿ ಕಳೆಯೋದಕ್ಕೆ ಬದಲಾಗಿ ಆತನು ತನ್ನ ಮನಸ್ಸಿನಲ್ಲಿ ಯೋಚನೆಗಳನ್ನು ಹಾಕಿಕೊಳ್ತಾನೆ, ನಾನು ಉನ್ನತೋನ್ನತನಿಗೆ ಸರಿ ಸಮಾನನಾಗಬೇಕು. ಹಾಗಾದರೆ ಉನ್ನತೋನ್ನತನು ಯಾರು? ಈ ಉನ್ನತೋನ್ನತನು ತಂದೆಯಾದ ದೇವರು ಅಥವಾ ತ್ರಯೇಕನಾದ ಸ್ವಾಮಿ. ಉನ್ನತೋನ್ನತನಿಗೆ ಸರಿ ಸಮಾನವಾಗಬೇಕು ಎಂಬಂಥ ಈತನ ಆಲೋಚನೆ ನಿಜಕ್ಕೂ ಬಹಳಷ್ಟು ಹೇಯವಾದಂಥ ಆಲೋಚನೆ. ನಾವು ಸೃಷ್ಟಿಕರ್ತನನ್ನು ಆರಾಧಿಸಬೇಕೇ ವಿನಃ ನಾನೇ ಸೃಷ್ಟಿಕರ್ತನಾಗಬೇಕು ಎಂಬಂಥ ಆಲೋಚನೆ ನಿಜವಾಗಿಯೂ ದೇವರ ಮನಸ್ಸಿಗೆ ಬಹಳಷ್ಟು ಘಾಸಿಯನ್ನು ಉಂಟು ಮಾಡುವಂಥದ್ದಾಗಿದೆ. ಆದ್ದರಿಂದ ಈತನ ಲೆಕ್ಕಾಚಾರ ದೇವರ ಚಿತ್ತಕ್ಕೆ ವಿರುದ್ಧವಾಗಿತ್ತು. ಪರಿಣಾಮವಾಗಿ ಪ್ರಕಟಣೆ 12ನೇ ಅಧ್ಯಾಯ 17ನೇ ವಚನದಿಂದ ಧ್ಯಾನ ಮಾಡುವಾಗ ಈ ಲೂಸಿಫರನು ಲೆಕ್ಕಾಚಾರ ದೇವರಿಗೆ ವಿರುದ್ಧವಾದ ಪ್ರಯುಕ್ತವಾಗಿ ಪರಲೋಕದಿಂದ ತಳ್ಳಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಆತ್ಮೀಯ ದೇವಜನರೇ, ದೇವರು ನಮಗೆ ಕೊಡಂಥ ಆಶೀರ್ವಾದಗಳಲ್ಲಿ ನಾವು ತೃಪ್ತಿಯನ್ನು ಕಾಣೋದಕ್ಕೆ ಪ್ರಯತ್ನಿಸಬೇಕು. ಆದರೆ ನಮ್ಮ ಆಲೋಚನೆಗಳು ನಾನೇ ದೇವರಾಗಬೇಕು ಅನ್ನುವಂತಹ ಆಲೋಚನೆಗಳು ಆಗಿರಬಾರದು. ಯಾಕೆ ಎಂಬುದಾಗಿ ನಾವು ನೋಡಿದ್ರೆ, ಮನುಷ್ಯನೇ, ದೇವರು ದೇವರೇ. ಮನುಷ್ಯನು ದೇವರಾಗೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯರಂತ ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸೋದಕ್ಕೆ ಪ್ರಯತ್ನಿಸಬೇಕು. ಇಲ್ಲಿ ಲೂಸಿಫರನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಯೋಜನೆಯನ್ನು ಹಾಕಿಕೊಂಡನು. ಪ್ರತಿಫಲವಾಗಿ ದೇವರು ಆತನನ್ನು ಪರಲೋಕದಿಂದ ತಳ್ಳಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಪ್ರಕಟಣೆಗಾರನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಪ್ರಕಟಣೆ 12ನೇ ಅಧ್ಯಾಯ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಮತ್ತು ಆತನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟರು. ಘಟಸರ್ಪನು ಆತನ ದೂತರು ಯುದ್ಧದಲ್ಲಿ ಸೋತು ಹೋದರು. ಅವರಿಗೆ ಸ್ಥಾನವು ತಪ್ಪಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಈ ಲೂಸಿಫರನು ತಾನು ಕೆಟ್ಟು ಹೋಗಿದ್ದ ಅಲ್ಲದೆ ಇತರರನ್ನ ಕೆಡಿಸೋದಕ್ಕೆ ಆತನು ಪ್ರಯತ್ನಿಸಿದನು. ಆತನ ಕೆಟ್ಟ ಆಲೋಚನೆಗೆ 1/3 ದೇವದೂತರು ಸಮ್ಮತಿಸಿ ಲೂಸಿಫರನ ಸಂಗಡ ಪರಲೋಕದಿಂದ ತಳ್ಳಲ್ಪಟ್ಟರು ಎಂಬುದಾಗಿ
ವೇದವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದುದರಿಂದ ಪ್ರಿಯರೇ, ಲೂಸಿಫರನ ಲೆಕ್ಕಾಚಾರ ದೇವರ ಚಿತ್ತಕ್ಕೆ ಅನುಸಾರವಾದದ್ದು ಅಲ್ಲ ಎಂಬುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಆತ್ಮೀಯ ದೇವಜನರೇ, ಲೂಸಿಫರನಿಗೆ ಬಂದಂಥ ದಂಡನೆ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಸ್ವಾಮಿಯು ತನ್ನ ನ್ಯಾಯ ತೀರ್ಪಿನ ದಿನದಂದು ಈ ಲೂಸಿಫರನನ್ನು ಹಾಗೂ ಆತನ ಮಾತಿಗೆ ಸಮ್ಮತಿಸಿದಂತಹ 3ರಲ್ಲಿ 1 ಭಾಗ ದೇವದೂತರು ಒಂದು ದಿವಸ ನಿತ್ಯ ನಾಶನಕ್ಕೆ ಅವರು ಹೋಗುವಂಥವರಾಗಿದ್ದಾರೆ. ನಿತ್ಯ ನರಕದ ದಂಡನೆಯನ್ನು ಅವರು ಅನುಭವಿಸುವಂಥವರಾಗಿದ್ದಾರೆ. ಆದ್ದರಿಂದ ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಕರೆದು ನಮ್ಮನ್ನು ತನ್ನ ಮಕ್ಕಳು ಎಂಬುದಾಗಿ ಪ್ರೀತಿಸಿ ನಮಗೆ ಆಶೀರ್ವಾದಗಳನ್ನು ಕೊಟ್ಟು ಈ ಲೋಕದಲ್ಲಿ ನಮ್ಮನ್ನು ಸುಖ ಸಂತೋಷ ಸಮೃದ್ಧಿಯಿಂದ ನೆಲೆಗೊಳ್ಳುವಂತೆ ಮಾಡಿರುವಾಗ ನಾವು ದೇವರ ಮಾತಿಗೆ ಕಿವಿಗೊಟ್ಟು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುತ್ತಾ ಆತನನ್ನೇ ನಾವು ಆರಾಧಿಸುತ್ತಾ ಆತನನ್ನು ನಾವು ಮಹಿಮೆ ಪಡಿಸುತ್ತಾ ಆತನನ್ನು ಘನಪಡಿಸುತ್ತಾ ಆತನಿಂದ ಸಿಕ್ಕುವಂಥ ಶಾಂತಿ, ಸಮಾಧಾನ, ಸಂತೋಷ, ಆದರಣೆಯನ್ನು ನಾವು ಹೊಂದಿ ಆತನ ಮೇಲೆ ನಾವು ಆತುಕೊಂಡು ನಮ್ಮ ನಿರ್ಧಾರಗಳು ಅಥವಾ ಯೋಜನೆಗಳನ್ನು ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ಕಟ್ಟಿಕೊಳ್ಳುವ ಪಕ್ಷಕ್ಕೆ ಖಂಡಿತವಾಗಿಯೂ ನಾವು ದೇವರಿಂದ ಆಶೀರ್ವಾದವನ್ನು ಬಹಳವಾಗಿ ಹೊಂದಿಕೊಳ್ಳುತ್ತೇವೆ. ಆದರೆ ನಮ್ಮ ಆಲೋಚನೆ ಅಥವಾ ಯೋಜನೆಗಳು ಅಥವಾ ಲೆಕ್ಕಾಚಾರ ಲೂಸಿಫರನ ಲೆಕ್ಕಾಚಾರಗಳಂತೆ ಇರಬಾರದು ಎಂಬುದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದೇನೆ. ಆತ್ಮೀಯ ದೇವಜನರೇ, ಲೂಸಿಫರನು ದೇವರು ಕೊಟ್ಟಂಥ ಆಶೀರ್ವಾದವನ್ನು ಅಸಡ್ಡೆ ಮಾಡಿದನು. ಕೇರುಬಿಯಾಗಿ ಇದ್ದಂಥ ಲೂಸಿಫರನು ಸೈತಾನನಾಗಿ ಮಾರ್ಪಾಟಾದನು. ಆತನ ಜೀವನ ಕ್ರೂರತ್ವದಿಂದ ತುಂಬಿಕೊಂಡಿತು. ಆತನ ಜೀವಿತ ಪಾಪದಿಂದ ತುಂಬಿಕೊಂಡಿತು. ಆತನ ಜೀವಿತ ಅಂಧಕಾರದಿಂದ ತುಂಬಿಕೊಂಡಿತು. ಆತನು ಭಯಂಕರವಾದಂಥ ಮೋಸ ಕಾರ್ಯಗಳಲ್ಲಿ ತನ್ನ ಜೀವಿತವನ್ನು ಕಳೆಯುವಂಥವನಾದ. ಅಂಧಕಾರದ ಲೋಕಾಧಿಪತಿಯಾಗಿ ಆತನು ಮಾರ್ಪಾಟಾದ. ಎಷ್ಟು ಘೋರವಾದಂತಹ ವಿಚಾರ! ಪರಲೋಕದಲ್ಲಿ ದೇವರ ಸನ್ನಿಧಿಯಲ್ಲಿದ್ದಂಥ ಲೂಸಿಫರನು ಅಲ್ಲಿಂದ ತಳ್ಳಲ್ಪಟ್ಟು ಘೋರವಾದಂಥ ಜೀವಿತವನ್ನು ಜೀವಿಸುವಂಥವನಾದನು. ಪ್ರಿಯರೇ, ದೇವರು ಆತನಿಗೆ ಜ್ಞಾನ, ಸೌಂದರ್ಯ ಎಲ್ಲವನ್ನ ಆಶೀರ್ವಾದವಾಗಿ ಕೊಟ್ಟಾಗ್ಯೂ ಅದನ್ನು ಸದುಪಯೋಗಪಡಿಸಿಕೊಳ್ಳದೆ ಆತನು ಅದನ್ನು ದುರುಪಯೋಗಪಡಿಸಿಕೊಂಡ. ಹೀಗಿರೋದರಿಂದ ದೇವರ ಮಕ್ಕಳಂತ ನಮಗೆ ಸತ್ಯವೇದದ ಮೂಲಕವಾಗಿ ಎಚ್ಚರಿಕೆ ಕೊಡಲ್ಪಟ್ಟಿದೆ. ಪ್ರಿಯರೇ, ಸ್ವಾಮಿ ನಮಗೆ ಸೌಂದರ್ಯವನ್ನು, ಅಧಿಕಾರವನ್ನು, ಸಿರಿ ಸಂಪತ್ತನ್ನು ಆಶೀರ್ವಾದವಾಗಿ ಕೊಟ್ಟಿರುವಾಗ ನಾವು ಇವುಗಳಿಂದ ದೇವರನ್ನು ಮಹಿಮೆ ಪಡಿಸಬೇಕೇ ವಿನಃ ಇವುಗಳನ್ನು ನಾವು ದುರುಪಯೋಗ ಪಡಿಸಿಕೊಳ್ಳಬಾರದು. ನಿನಗೆ ಸೌಂದರ್ಯ ಉಂಟೋ, ದೇವರನ್ನು ಮಹಿಮೆ ಪಡಿಸು. ನಿನಗೆ ಸಿರಿ ಸಂಪತ್ತುಂಟೋ, ದೇವರನ್ನು ಘನಪಡಿಸು. ನಿನಗೆ ದೇವರಿಂದ ಅನೇಕ ಆಶೀರ್ವಾದಗಳು ಲಭಿಸಿದೆಯೋ, ದೇವರನ್ನು ಕೊಂಡಾಡು. ಆದರೆ ಲೂಸಿಫರನಂತೆ ಲೆಕ್ಕಾಚಾರವನ್ನು ಹಾಕಿ ದೇವರಿಗೆ ವಿರುದ್ಧವಾಗಿ
ತಿರುಗಿಕೊಳ್ಳಬೇಡ. ಇದು ಲೂಸಿಫರನ ಜೀವಿತದ ಮೂಲಕವಾಗಿ ನನಗೂ ನಮ್ಮೆಲ್ಲರಿಗೂ ಸಿಕ್ಕುವಂತಹ ಸಂದೇಶ. ಆದ್ದರಿಂದ ಆತ್ಮೀಯ ದೇವಜನರೇ, ನಾವು ಈ ಸಂದೇಶವನ್ನು ಕೇಳಿದಂತಹ ನೀವೆಲ್ಲರೂ ಈ ದೇವರ ಭಯ ಭಕ್ತಿಯಲ್ಲಿಯೂ ದೇವರಿಗೆ ಯೋಗ್ಯವಾದಂತಹ ಮಾರ್ಗಕ್ಕೆ ಹೋಗುವಂತೆ ದೇವರು ಕೃಪೆ ಮಾಡಲಿ ಪ್ರಾರ್ಥಿಸುವ. ಮಹೋನ್ನತನಾಗಿರುವ ಪರಲೋಕದ ಸ್ವಾಮಿಯೇ, ಲೂಸಿಫರನ ಜೀವಿತದ ಮೂಲಕವಾಗಿ ಸಂದೇಶವನ್ನು ಕೇಳಿದ್ದೇವೆ. ಕರ್ತನೆ, ನಾವು ನಿನಗೆ ನಿಶ್ಚಿತಕ್ಕನುಸಾರವಾಗಿ ಯೋಜನೆಗಳನ್ನು ಹಾಕಿಕೊಳ್ಳಲು ನಮಗೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಆತ್ಮೀಯ ದೇವಜನರೇ, ಹೋಪ್ ಟಿವಿ ಇಂಡಿಯಾದ ಮೂಲಕವಾಗಿ ಮುಂದಿನ ಎಪಿಸೋಡ್ ಯಾರ ಹೆಸರ ಮೇಲಿದೆ ಎಂಬುದನ್ನು ತಿಳಿದುಕೊಳ್ಳಲು ಹೋಪ್ ಟಿವಿ ಇಂಡಿಯಾ ಚಾನಲನ್ನು ನೋಡ್ತಾ ಇರಿ, ಕೇಳ್ತಾ ಇರಿ. ಮತ್ತೆ ದೇವರ ಚಿತ್ತವಿದ್ದರೆ ಭೇಟಿಯಾಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.